ಕೇಂದ್ರದಲ್ಲಿರ್ತಕ್ಕಂಥ ಸರ್ವಾಧಿಕಾರಿ ಬಿಜೆಪಿಯ ಒಂದು ಸೂಚನೆ ಮೇರೆಗೆ ಇವತ್ತು ಈ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಅರ್ಥ ಆಗಿತ್ತು. ಇವರು ರಾಜೀನಾಮೆ 4 ಜನರು ರಾಜೀನಾಮೆ ಪಡ್ಕೊಂಡು ಆಮೇಲೆ ನಮ್ಮ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೇಳಲಿಕ್ಕೆ ಅವರಿಗೆ ಅಧಿಕಾರ ಸಿಗುತ್ತೆ. ಮೂಡಾ ಕೇಸಿನಲ್ಲಿ ಇವತ್ತು ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ ಅನುಮತಿಗೆ ಅವಕಾಶವನ್ನು ನೀಡಲು ಒಂದು ಪತ್ರ ಬರೆದಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ನಮ್ಮ ಜೊತೆ ಉನ್ನತ ಶಿಕ್ಷಣ ಸಚಿವರಂತ MC ಸುಧಾಕರ್ ಸರ್ ಇದ್ದಾರೆ. ಸರ್, ಇವತ್ತು ದಿಢೀರ್ ಬೆಳ್ಳಂಬೆಳಗ್ಗೆ ಈ ರೀತಿಯ ಒಂದು ಪತ್ರವನ್ನು ಕೊಡ್ತಾರೆ ಅಂತಂದ್ರೆ ಇದರಿಂದ ಯಾವ ರೀತಿ ಷಡ್ಯಂತ್ರ ನಡೆದಿದೆ ಅಂತ ಹೇಳ್ತೀರಿ? ನೋಡಿ, ಇದು ನಾವು ಇಷ್ಟು ತಡ ಮಾಡ್ತಾರೆ ರಾಜ್ಯಪಾಲರು ಅಂತ ಅನ್ಕೊಂಡಿರಲಿಲ್ಲ. 26ನೇ ತಾರೀಕು ದೂರು ದಾಖಲಾದಂಥ ಸಂದರ್ಭದಲ್ಲಿ ಅದೇ ದಿನ ಮಧ್ಯಾಹ್ನ ಅವರು ಶೋಕಾಸ್ ನೋಟಿಸು ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅಂದಾಗೆ ನಮಗೆ ತೀರ್ಮಾನ ಆಗಿತ್ತು. ಇವರು ಕೇಂದ್ರದಲ್ಲಿರ್ತಕ್ಕಂಥ ಸರ್ವಾಧಿಕಾರಿ ಬಿಜೆಪಿಯ ಒಂದು ಸೂಚನೆ ಮೇರೆಗೆ ಇವತ್ತು ಈ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಅರ್ಥ ಆಗಿತ್ತು. ಆದರೆ ತಡವಾಗಾದರೂ ಅವರು ಇದನ್ನು ಕೊಟ್ಟಿದ್ದಾರೆ. ನಾವು ಇದ್ರ ಬಗ್ಗೆ ವಿಚಲಿತರಾಗಿಲ್ಲ. ಇದ್ರ ಬಗ್ಗೆ ಎಲ್ಲ ರೀತಿ ನಾವು ನಿರೀಕ್ಷೆ ಮಾಡಿದ್ರಿಂದ ನಾವು ಇದನ್ನು ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನನ್ನು ಮೊರೆ ಹೋಗ್ತೀವಿ. ಖಂಡಿತ ನಮಗೆ ಅಲ್ಲಿ ಜಯ ಸಿಗುತ್ತೆ. ಇದು ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ಈ ಬಹುಮತದ ಸರ್ಕಾರವನ್ನು ಅಸ್ಥಿರ ಮಾಡ್ತಕ್ಕಂಥ ಉದ್ದೇಶದಿಂದ ಇವತ್ತು ಅವರ ಹೇಳಿಕೆಗಳು ಇದಕ್ಕೆ ಪೂರಕವಾಗಿ ಏನು ಈ ಸರ್ಕಾರ ಇರೋದಿಲ್ಲ, ಬೀಳ್ತೀವಿ ಅಂತಕ್ಕಂಥದ್ದು, ನಮ್ಮ ಸರ್ಕಾರದ 5 ಗ್ಯಾರಂಟಿಗಳು ಇವತ್ತೇನು ಬಡವರಿಗೆ ಮುಟ್ಟಿದೆ ಅದನ್ನು ಸಹಿಸೋಕ್ಕಾಗ್ದಿರ ಇವತ್ತು ಆ ಕ್ಷಣದಿಂದ ಇವತ್ತು ನಮ್ಮ ಸರ್ಕಾರವನ್ನು ಅಸ್ಥಿರ ಮಾಡ್ತಕ್ಕಂಥ ದುರುದ್ದೇಶದಿಂದ ಇದು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಯಾವುದೇ ರೀತಿ ಈ ಒಂದು ಮೂಡಾ ವಿಚಾರದಲ್ಲಿ ಅವರ ಭಾಗಿ ಇಲ್ಲ, ಅವರದ್ದು ಯಾವುದೇ ತಪ್ಪು ಆಗಿಲ್ಲ ಅಂತಕ್ಕಂಥದ್ದು ನಮಗೆಲ್ರಿಗೂ ಗೊತ್ತಿದೆ. ಯಾವುದೇ ತನಿಖೆ ಸಂಸ್ಥೆ ಅವರ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದು ನಿರೂಪಿಸ್ತಕ್ಕಂಥದ್ದು ಆಗಿಲ್ಲ. ಆದ್ದರಿಂದ ಇದು ಕೇವಲ ಬಿಜೆಪಿಯವರ ಅಣತಿಯಂತೆ JDSನ ನಾಯಕರ ಒಂದು ಅಧಿಕಾರದ ಕಾರಣದಿಂದ ಇವತ್ತು ಈ ರೀತಿ ಕ್ರಮ ತೆಗೆದುಕೊಂಡಿದ್ದಾರೆ. ರಾಜ್ಯಪಾಲರು ಶೋಕಾಸ್ ನೀಡಿದಾಗ ಸಚಿವ ಸಂಪುಟ ಸಭೆ ಒಂದು ತಿಳುವಳಿಕೆ ಪತ್ರವನ್ನು ಬರೆದಿತ್ತು. ಅದಾದ ಬಳಿಕ ಸಾಕಷ್ಟು ಮೌನವನ್ನು ವಹಿಸಿದ್ರು ರಾಜ್ಯಪಾಲರು ರಾಜ್ಯದ ಒಂದು ಮುಖ್ಯಸ್ಥರಾಗಿದ್ದಾರೆ. ಈ ರೀತಿ ನಡೆದುಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ನೋಡಿ. ಈಗ ರಾಜ್ಯಪಾಲರು ಮೌನ ವಹಿಸಿದ್ರು, ಸೂಚನೆಗೋಸ್ಕರ ಕಾಯ್ತಿದ್ರು ಅಂತಕ್ಕಂಥದ್ದು ಇವತ್ತು ಎಲ್ಲ ವಿದ್ಯಮಾನಗಳು ನೋಡಿದಾಗ ಅರ್ಥ ಆಗುತ್ತೆ. ರಾಜ್ಯಪಾಲರು ಬಹುಶಃ ಸಂಪೂರ್ಣವಾಗಿ ಅವರ ವಿವೇಚನೆಗೆ ತಕ್ಕಂತೆ ಅವರು ನಡ್ಕೊಂಡಿಲ್ಲ. ಸಂಪೂರ್ಣವಾಗಿ ಅವರು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿಯ ನಾಯಕರು, ರಾಜ್ಯದಲ್ಲಿರ್ತಕ್ಕಂಥ JDSನ ನಾಯಕರು ಇವರ ಅಣತಿಯಂತೆ ಇವರು ಯಾವ ರೀತಿ ಹೆಜ್ಜೆ ಇಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ನಡ್ಕೊಂಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಇವತ್ತು ಗೋಚರ ಆಗ್ತಾ ಇದೆ. ಇವತ್ತು ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ. ನೈತಿಕತೆಯ ಪ್ರಶ್ನೆ ಇಟ್ಕೊಂಡು ರಾಜೀನಾಮೆ ಕೊಡಲಿ ಅಂತ ಹೇಳ್ತೀವಿ. ಮೊದಲು ಕುಮಾರಸ್ವಾಮಿ ಅವರ ರಾಜೀನಾಮೆಯನ್ನು ಪಡಿಬೇಕಾಗುತ್ತೆ. ಇವತ್ತೇನು ಮೈನಿಂಗ್ ಕೇಸ್ನಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಇವತ್ತು ಲೋಕಾಯುಕ್ತ ಅವರು ಅನುಮತಿಯನ್ನು ಕೇಳಿದ್ದಾರೆ, ರಾಜ್ಯಪಾಲರ ಮುಂದೆ ಇದೆ. ಶಶಿಕಲಾ ಜೊಲ್ಲೆ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ, ಮುರುಗೇಶ್ ನಿರಾಣಿ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ, ಜನಾರ್ದನ್ ರೆಡ್ಡಿ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಇವರು ರಾಜೀನಾಮೆ 4 ಜನರು ರಾಜೀನಾಮೆ ಪಡ್ಕೊಂಡು ಆಮೇಲೆ ನಮ್ಮ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೇಳಲಿಕ್ಕೆ ಅವರಿಗೆ ಅಧಿಕಾರ ಸಿಗುತ್ತೆ. ಮುಂದಿನ ಹೋರಾಟ ಹೇಗಿರುತ್ತೆ? ಸಚಿವ ಸಂಪುಟ ಸಭೆಗಳು ಕೂಡ ಕರಿತಾ ಇದ್ದೀರಿ. ಮುಂದೆ ಯಾವ ರೀತಿ ಕಾನೂನು ಹೋರಾಟವನ್ನು ಮಾಡ್ತೀವಿ ಮತ್ತು ರಾಜಕೀಯವಾಗಿ ಹೇಗೆ? ಖಂಡಿತ ಇದು ನ್ಯಾಯಾಲಯದ ಮುಂದೆ ಹೋಗ್ತೇವೆ. ರಾಜ್ಯಪಾಲರ ಕಾನೂನು ಬಾಹಿರವಾದಂಥ ಈ ಒಂದು ತೀರ್ಮಾನದ ವಿರುದ್ಧ ನ್ಯಾಯಾಲಯದ ಮುಂದೆ ಹೋಗ್ತೇವೆ. ನಂತರ ರಾಜ್ಯಪಾಲರ ನಡೆ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟಗಳನ್ನು ಮಾಡ್ತೇವೆ. ಈ ವಿಚಾರ ಇಲ್ಲಿಗೆ ಬಿಡೋದಿಲ್ಲ. ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರ ಏನು ಇವತ್ತು ವಿರೋಧ ಪಕ್ಷಗಳ ಏನು ಸರ್ಕಾರಗಳನ್ನು ಅಸ್ಥಿರ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಜನರ ಮುಂದೆನೂ ಹೋಗ್ತೇವೆ ಮತ್ತು ಇದನ್ನು ಕಾನೂನು ರೀತಿ ಹೋರಾಟಗಳನ್ನು ಮಾಡ್ತೇವೆ. ಇದನ್ನು ತಾರ್ಕಿಕ ಹಂತಕ್ಕೆ ನಾವು ತೆಗೆದುಕೊಂಡು ಹೋಗ್ತೇವೆ. ಹೈಕಮಾಂಡ್ ಯಾವ ರೀತಿ ಒಲವನ್ನು ತೋರಿಸ್ತಾ ಇದೆ? ಹೈಕಮಾಂಡ್ ಯಾವ ರೀತಿ ಮಾರ್ಗದರ್ಶನ ಸೂಚನೆ ನೀಡುವಂಥ ಕೆಲಸ ಏನಾದರೂ? ಖಂಡಿತ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಎಲ್ಲ ಸ್ಪಷ್ಟವಾಗಿ ಏನು ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಇದೆ. ಸಂಪೂರ್ಣವಾಗಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರ ಬೆನ್ನಿಗೆ ಅವರು ನಿಂತಿದ್ದಾರೆ. ಇದು ಕೇವಲ ರಾಜಕೀಯ ಷಡ್ಯಂತ್ರದ ಭಾಗ. ಇದ್ರ ಜೊತೆಯಲ್ಲಿ ನಾವಿದ್ದೀವಿ, ನೀವು ಮುಂದೆ ಹೋರಾಟ ಮಾಡಿ ನಾವು ನಿಮ್ಮ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಹೇಳಿದರೆ ಇಡೀ ನಮ್ಮ ಶಾಸಕಾಂಗ ಇವತ್ತು ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರೂ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬೆನ್ನಿಗೆ ನಾವೆಲ್ಲ ನಿಂತಿದ್ದೀವಿ. ಓಕೆ, ಇದಿಷ್ಟು ಉನ್ನತ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಮಾತು. ಕಾನೂನು ಹೋರಾಟವನ್ನು ಮಾಡ್ತೀವಿ, ನಮ್ಮ ಬೆಂಬಲಕ್ಕೆ ಹೈಕಮಾಂಡ್ ಕೂಡ ನಿಂತಿದೆ, ಎಲ್ಲವನ್ನೂ ಬಳಸಿಕೊಂಡು ಇವತ್ತು ನಾವು ಸಿದ್ದರಾಮಯ್ಯ ಅವರ ಪರ ನಿಲ್ಲುತ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.